ರಾಮ ಮಂದಿರ ಇನ್ನೆರಡು ದಿನ ಕಳೆದ್ರೆ ರಾಮ ಮಂದಿರ ಉದ್ಘಾಟನೆಯಾಗಿ ತಿಂಗಳಾಗುತ್ತೆ. ಆದ್ರೆ ರಾಜ್ಯ ರಾಜಕೀಯದಲ್ಲಿ ಮಾತ್ರ ಮಾತಿನ ಯುದ್ಧ ನಿಂತಿಲ್ಲ. ನಿನ್ನೆ ಸಂತೋಷ್ ಲಾಡ್ ನೀಡಿದ್ದಂತ ಹೇಳಿಕೆಗೆ ಬಿಜೆಪಿಗರು ತಿರುಗೇಟು ಕೊಡ್ತಾ ಇದ್ದು ಮಂದಿರದ ಜಾಗ ಜಗಳ ತಾರಕಕ್ಕೇರಿದೆ. ರಾಮ ಜನ್ಮಭೂಮಿ ಅಥವಾ ರಾಮ ಮಂದಿರ ಕಟ್ಟಿರ್ತಕ್ಕಂಥದ್ದು ಅದು ಬಡತನ ನಿರ್ಮೂಲನೆ ಆಗ್ತಕ್ಕಂಥದ್ದಲ್ಲ. ಸುಪ್ರೀಂ ಕೋರ್ಟ್ ಎಲ್ಲರೂ ತಲೆ ಕಟ್ಟಿಲ್ಲ, ಬೇರೆ ಜಾಗದ ಕಟ್ಟಾರೆ. ರಾಮ ಮಂದಿರ ಉದ್ಘಾಟನೆಯಾಗಿ 1 ತಿಂಗಳು ಆಗ್ತಿದೆ. ಆದರೆ ರಾಜಕೀಯ ಬಡಿದಾಟವಂತೂ ನಿಂತಿಲ್ಲ. ರಾಮ ಮಂದಿರ ಕಟ್ಟಿದ್ರಿಂದ ಬಡತನ ನಿರ್ಮೂಲನೆಯಾಗಿಲ್ಲ, ಬರೀ ರಾಜಕೀಯವಾಯಿತು. ಸುಪ್ರೀಂ ಕೋರ್ಟ್ ಹೇಳಿದ್ದ ಜಾಗದಲ್ಲಿ ಕಟ್ಟಿಲ್ಲ. ಹೀಗೆ ರಾಮ ಮಂದಿರದ ಬಗ್ಗೆ ಕಾರ್ಮಿಕ ಸಚಿವ ಸಂತೋಷ್ ಲಾಡ್ ನೀಡಿದ್ದ ಇದೇ ಹೇಳಿಕೆ ಈಗ ಕಮಲ ನಾಯಕರನ್ನ ಕೆರಳಿಸಿದೆ. ಸಂತೋಷ್ ಲಾಡ್ ಹೇಳಿಕೆಗೆ ಕಮಲ ನಾಯಕರ ಕಿಡಿ. ಅಪ್ರಬುದ್ಧ ಹೇಳಿಕೆ ಅಂತ ಪ್ರಹ್ಲಾದ್ ಜೋಶಿ ತಿರುಗೇಟು. ಸಂತೋಷ್ ಲಾಡ್ ಹೇಳಿಕೆಗೆ ಕೆಂಡಾಮಂಡಲರಾಗಿರೋ ಕಮಲ ನಾಯಕರು ಸಚಿವರ ವಿರುದ್ಧ ಕಿಡಿಕಾರಿದ್ದಾರೆ. ಸಂತೋಷ್ ಲಾಡ್ ಅಪ್ರಬುದ್ಧ ಹೇಳಿಕೆ ನೀಡಿದ್ದಾರೆ. ಸಿದ್ದರಾಮಯ್ಯ ಬೆಂಗಳೂರಿನಲ್ಲಿ ರಾಮ ಮಂದಿರ ದೇಗುಲ ಉದ್ಘಾಟಿಸಿದ್ರು. ಅಲ್ಲಿ ಬಡತನ ನಿರ್ಮೂಲನೆಯಾಗಿದೆಯಾ ಅಂತ ಜೋಶಿ ಪ್ರಶ್ನಿಸಿದ್ದಾರೆ. ರಾಮ ಮಂದಿರದ ಬಗ್ಗೆ ಮಾತನಾಡುವ ಯೋಗ್ಯತೆ ಸಂತೋಷ್ ಲಾಡ್ಗಿಲ್ಲ ಅಂತ ಈಶ್ವರಪ್ಪ ಗುಡುಗಿದ್ದಾರೆ. ಈ ರೀತಿಯಾದಂಥ ಇಮ್ಮೆಚೂರ್ಡ್ ಆದಂಥ ಹೇಳಿಕೆಯನ್ನು ಯಾಕೆ ಕೊಡ್ತಾ ಇದ್ದಾರೆ? ಈ ಹಿಂದೂಗಳ ಮೇಲೆ ಸಿಟ್ಟಿತ್ತು, ಓಕೆ, ಇದೊಂದು ಅಪ್ರಬುದ್ಧವಾದಂಥ ಹೇಳಿಕೆ. ಹಿಂಗಾಗಿ ಇದಕ್ಕೆಲ್ಲ ಉತ್ತರ ಕೊಡಿದ್ರಾಗ ಅರ್ಥ ಇಲ್ಲ. ಸಿದ್ದರಾಮಯ್ಯನವರು ಒಂದು ಕಡೆ ರಾಮ ಮಂದಿರ ಉದ್ಘಾಟನೆ ಮಾಡಿ ಭಾಷಣ ಮಾಡಿ ಬಂದಾರಲ್ಲ, ಯಾಕೆ ಮಾಡಿ ಬಂದಾರಂತ? ಅಲ್ಲಿ ಬಡತನ ನಿರ್ಮೂಲನೆ ಆಗ್ಯದಂತಾನೆ. ಇದು ಬಡತನ ಮನುಷ್ಯನಿಗೆ ಎಲ್ಲದಕ್ಕಿಂತ ಹೆಚ್ಚಾಗಿ ಶ್ರದ್ಧೆ, ಸ್ವಾಭಿಮಾನ ಇದು ಮುಖ್ಯ. ರಾಮ ಮಂದಿರದ ಬಗ್ಗೆ ಮಾತಾಡೋಂಥ ಯೋಗ್ಯತೆನೇ ಯಾರು ಎಂತಲ್ಲ ಅದು ಸಂತೋಷ್ ಲಾಡ್ ಯೋಗ್ಯತೆನೇ ಇಲ್ಲ ಅವರಿಗೆ. ಯಾಕೆಂದ್ರೆ ಮುಂಚೆಯಿಂದನೂ ಕೂಡ ರಾಮನೇ ಕಾಲ್ಪನಿಕ ವ್ಯಕ್ತಿ ಆತ ಅಂತ ಕಾಂಗ್ರೆಸ್ಸಿನವರು ಸುಪ್ರೀಂ ಕೋರ್ಟಿಗೆ ಅಫಿಡವಿಟ್ ಕೊಟ್ಟರು. ಅವರು ಕಾಲ್ಪನಿಕ ವ್ಯಕ್ತಿ ರಾಮ ಅಂತ. ಸಂತೋಷ್ ಲಾಡ್ ಅವರು ಈ ರೀತಿ ಹೇಳಿಕೆ ಕೊಟ್ಟಿರೋದು ಅವ್ರಿಗೇನು ಜ್ಞಾನ ಇಲ್ಲದೆ ಕೊಟ್ಟರಂತ ಹೇಳಿಕೆ ಅದು. ಇನ್ನು ಈ ಕುರಿತು ಪ್ರತಿಕ್ರಿಯಿಸಿದ ಸಚಿವೆ ಲಕ್ಷ್ಮೀ ಹೆಬ್ಬಾಳ್ಕರ್, ಯಾವ ಅರ್ಥದಲ್ಲಿ ಈ ಬಗ್ಗೆ ಸಂತೋಷ್ ಲಾಡ್ ಹೇಳಿದ್ದಾರೋ ಅವರೇ ಹೇಳಬೇಕು. ಆದರೆ ಕಾಂಗ್ರೆಸ್ ರಾಮ ರಾಜ್ಯದ ಪರಿಕಲ್ಪನೆ ಇಟ್ಟುಕೊಂಡಿದೆ ಎಂದಿದ್ದಾರೆ. ಸಂತೋಷ್ ಲಾಡ್ ಅವರು ಯಾವ ಪತ್ರಿಕೆಯಲ್ಲಿ ಯಾವ ಇದರಲ್ಲಿ ಓದಿ ಹೇಳಿದ್ದಾರೆ ಅದ್ರ ಬಗ್ಗೆ ನನಗೆ ಗೊತ್ತಿಲ್ಲ. ಅದನ್ನು ಈ ಪ್ರಶ್ನೆಗೆ ಕರೆಕ್ಟಾಗಿ ಅಥವಾ ಇನ್ನೊಂದು ಉತ್ತರ ಕೊಡಬೇಕಂದ್ರೆ ಸಂತೋಷ್ ಲಾಡ್ ಅವ್ರಿಗೆ ತಾವು ಕೇಳಬೇಕು. ಒಂದನೇದು. ಎರಡನೇದು, ನಾವು ರಾಮನೂ ನಂಬ್ತೀವಿ, ರಾಮ ರಾಜ್ಯದ ಪರಿಕಲ್ಪನೆಯಲ್ಲಿ ವಿಶ್ವಾಸವನ್ನು ಇಟ್ಕೊಂಡಿದ್ವಿ. ರಾಮ ಮಂದಿರ ಬಿಜೆಪಿಗೆ ಚುನಾವಣೆ ಅಸ್ತ್ರವಾಗಿದೆ ಅನ್ನೋದು ಕಾಂಗ್ರೆಸ್ ನಾಯಕರ ವಾದ. ಆದರೆ ರಾಮ ಮಂದಿರ ನಿರ್ಮಾಣದಿಂದ ದೇಶ ಒಗ್ಗೂಡಿಸುತ್ತೇವೆ, 400 ಸೀಟ್ ಗೆಲ್ತೇವೆ ಅನ್ನೋ ವಿಶ್ವಾಸದಲ್ಲಿ ಬಿಜೆಪಿ ಇದೆ. ಚುನಾವಣೆ ಹತ್ತಿರವಾದಷ್ಟು ಈ ಜಟಾಪಟಿ ಮತ್ತಷ್ಟು ಜೋರಾಗುವ ಸಾಧ್ಯತೆ ಇದೆ. ಬ್ಯೂರೋ ರಿಪೋರ್ಟ್, TV9.